ಹಾಯ್ ನಮಸ್ಕಾರ. ಇವತ್ತು ನಮ್ಮನೆ ಗೋಪೂಜೆ ಯಾವ ತರ ಮಾಡಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡಿದೆ. ಎಲ್ಲ ಫುಲ್ ನೋಡಿ ಒಂದ್ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕಣಿ ಮಾರ್ರೆ ಯಾಕ. ಗೋಪೂಜೆ ನಮ್ಮನೇಲಿ ಪ್ರತಿ ವರ್ಷ ಮಾಡತ್ ನಾವು. ಯಾಕಂತ ಹೇಳಿದ್ರೆ ನಂಗ್ ಗೊತ್ತಿದ್ದ ಹಾಗೆ ನಂಗ್ ಬುದ್ಧಿ ಬಂದಾಗಿಂದ ಇವತ್ತಿನವರೆಗೂ ನಮ್ಮನೇಲಿ ಒಂದಲ್ಲ ಒಂದ್ ದನ ಇದ್ದೇ ಇರತ್ತ. ಹಾಗಾಗಿ ಪ್ರತಿ ವರ್ಷ ಗೋಪೂಜೆ ಮಾಡತ್ತ. ಪೂಜೆ ಮಾಡೋದು ಅಮ್ಮ, ದನದ ಬೆನ್ನೆಲ್ಲ ತೊಳಸಿ ಹಟ್ಟಿ ಎಲ್ಲ ಕ್ಲೀನ್ ಮಾಡುದು. ಈಗ ಹೆಚ್ಚಾಗಿ ನನ್ ತಮ್ಮ ಮತ್ತೆ ಅಪ್ಪ ಮಾಡ್ತಾರ. ಮೊದ್ಲು ಸಣ್ಣದಿಪ್ಪತ್ತಿ ನಾನೇ ಮಾಡುದು ಆ ಕೆಲ್ಸ ಎಲ್ಲ. ಇರ್ಲಿ ಅದೆಲ್ಲ ಇರ್ಲಿ ಕತೆ. ಈಗ ಗೋಪೂಜೆ ಹೆಂಗ್ ಮಾಡತ್ತ ಅಂತೇಳಿ ನಮ್ಮನೆಗೆ ಹೆಂಗ್ ಮಾಡತ್ತ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂಚೂರು ಕಾಣ್ಯಕ. ಈ ವಿಡಿಯೋದಲ್ಲಿ ಎಂತ ಗೊತ್ತಾ, ಈಗ ಫಸ್ಟ್ ರೊಟ್ಟಿ ಮಾಡೋದು ಹೆಂಗಂದೇಳಿ ಹೇಳ್ತಿದ್ದೆ. ಇದು ಹೊಸ ಅಕ್ಕಿಯಲ್ಲಿ ಮಾಡೋ ರೊಟ್ಟಿ ಆಯ್ತಾ. ಈ ರೊಟ್ಟಿ ಮಾಡೋತ್ತಿಗೆ ಅದಕ್ಕೆ ಉಪ್ಪು ಹಾಕುದಿಲ್ಲ ಮಾರ್ರೆ, ಬರೀ ಚಪ್ಪೆ. ನಮ್ಗೆಲ್ಲ ತಿನ್ನು ಕೊಡುದಿಲ್ಲ ಇದು, ಖಾಲಿ ದನಿಗೆ ಮತ್ತೆ ಕಟ್ಲಿಕ್ಕೆ ಮಾತ್ರ. ಮಧ್ಯದಲ್ಲಿ ಹೊಟ್ಟೆ ಮಾಡುದು ಎಂತ ಗೊತ್ತಾ, ದನದ ಕುತ್ತಿಗೆಗೆ ನಾವು ಹಾರ ಎಲ್ಲ ಕಟ್ಟತ್ತಲ್ಲ ಅದ್ರೊಟ್ಟಿಗೆ ಈ ರೊಟ್ಟಿನೂ ಸಹ ಕಟ್ಲಿಕ್ಕೆ. ಇದಕ್ಕೆ ಹಗ್ಗ ಯಾವ್ದು ಗೊತ್ತಾ, ರೊಟ್ಟಿ ಮಾಲೆ ಮಾಡ್ಲಿಕ್ಕೆ ಈ ಬಾಳೆ ದಿಂಡಿದು ಸೈಡ್ ಅಲ್ಲಿ ಕೆತ್ತಿ ಅದ್ರಲ್ಲಿ ಒಂದು ದಾರ ತೆಗಿತಾರೆ, ಅದನ್ನ ಹಾಕಿ ಸುತ್ತುದಾಯ್ತಾ. ಮೊದ್ಲೆಲ್ಲ ಮನೆದು ಪಕಾಸಿಗೆಲ್ಲ ಕಟ್ತಿತ್ ಮಾರ್ರೆ, ಈಗ ಹಂಚಿನ ಮನೆ ಕಾಂಬುಕೆ ಇಲ್ಲಲ್ಲ. ಹಂಗೆ ಮನೆಗೆಲ್ಲ ಕಟ್ಟೋ ರಿವಾಜ್ ಎಲ್ಲ ಕಮ್ಮಿ ಆಗಿತ್ತು. ಈ ಉಪ್ಪು ಹಾಕುದಿಲ್ಲ ಅಂತಕ್ಕೆ, ಹೊಸ ಅಕ್ಕಿ ಅಂತಕ್ಕೆ ಯೂಸ್ ಮಾಡ್ತಾರೆ, ಮನಿ ಪಕಾಸಿಗೆ ಅಂತ ಕಟ್ತಾರೆ. ಇದ್ರ ಬಗ್ಗೆ ಎಲ್ಲ ನಂಗೆ ಉತ್ತರ ಗೊತ್ತಿಲ್ಲ ಯಾಕೆ ಮಾಡ್ತಿದ್ರು ಅಂತೇಳಿ. ಯಾರಾದ್ರೂ ಹಿರಿಯರು ಈ ವಿಡಿಯೋ ನೋಡ್ರೆ ಗೊತ್ತಿದ್ರೆ ಒಂದು ಕಮೆಂಟ್ ಹೊಡೀರಿ ಅಕ್ಕ. ಹಿಂದೆ ಸಮುದ್ರ ಮಥನ ಮಾಡಿದಾಗ ಕಾಮಧೇನು ಉದ್ಭವವಾದದ್ದಲ್ವಾ. ಆಕೆಯ ಮೈಯಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ನೆಲೆಸಿದ್ದಾರೆ. ಹಾಗಾಗಿ ಗೋಮಾತೆಯನ್ನ ನಾವು ಪೂಜೆ ಮಾಡುವಂಥದ್ದು ಕೋಟ್ಯಾನುಕೋಟಿ ದೇವತೆಗಳನ್ನ ಪೂಜೆ ಮಾಡಿದ ಹಾಗೆ. ಅಷ್ಟು ಪುಣ್ಯ ಪ್ರಾಪ್ತಿ ಇದೆ. ಮತ್ತೆ ನೀವೆಷ್ಟೇ ಕೋಟಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ರು ಸಹ ಫಸ್ಟ್ ಮನೆಯನ್ನ ಹೊಕ್ಕುವಂತಹ ಒಂದು ಅವಕಾಶ ಇರುವಂತದ್ದು ಕಾಮಧೇನುಗ್ ಮಾತ್ರ. ಅಂತಹ ಕಾಮಧೇನುಗೆ ಇವತ್ತು ವಿಶೇಷವಾದಂತಹ ದಿನ. ಆಕೆಯ ಪೂಜೆ ಅನ್ನುವಂಥದ್ದು ಎಲ್ರಿಗೂ ಸಹ ಬಹಳ ಖುಷಿ ಕೊಡುವಂಥದ್ದು. ನಮ್ಮ ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಶ್ರೇಷ್ಠವಾದಂತಹ ದಿನ ಇದು ಅಂತ ಹೇಳ್ತಾರೆ. ನಮ್ಮನೆ ಪುಟ್ಟಗೌರಿಗೆ ಡೆಕೋರೇಷನ್ ಮಾಡ್ಲಿಕ್ಕೆ ಕುಂಕುಮ ಮತ್ತೆ ಶೇಡಿಯನ್ನ ಚಂದ ಮಾಡಿ ಪೇಸ್ಟ್ ತರ ಮಾಡಿ ಇಟ್ಕೊಂಡಿದೆ. ನಾವು ಸಣ್ಣದಿರುವಾಗಿಂದ ಇದನ್ನೇ ಯೂಸ್ ಮಾಡುವಂತದ್ದು. ಆ ರೀತಿ ಪೇಸ್ಟ್ ಮಾಡಿ ಲೋಟ ತಕೊಂಡು ಅದರ ಮೈ ಮೇಲೆ ಹಾಕಿದ್ರೆ ರೌಂಡ್ ರೌಂಡ್ ಆಗಿ ಚಂದ ಡೆಕೋರೇಷನ್ ಆಗತ್ತೆ. ಮತ್ತೆ ನಾವು ಸಣ್ಣದಿಪ್ಪತ್ತಿಗೆ ಉಂಟಲ್ಲ ಸುಮಾರು ದನ ಇರ್ತಿತ್ತು ಆಯ್ತಾ. ಆ ದನಗಳಿಗೆಲ್ಲ ಹಾಕೋತಿ ಸುಮಾರು ಹೊತ್ತಾಗ್ತಾ ಇತ್ತು. ಇವತ್ತೀಗ ಇರುದು ಒಂದೇ ಆಯ್ತಾ. ಇದು ಕಟ್ಸ್ ಅಂತ ಹೇಳಿದ್ರೆ ಇನ್ನು ಕರು ಹಾಕ್ಲಿಲ್ಲ, ಪ್ರೌಢಾವಸ್ಥೆಗೆ ಬರುವಂತ ಹೆಣ್ಣು ದನನ ನಾವು ಕಟ್ಸ್ ಅಂತ ಕರೀತ್. ಬೇರೆ ಬೇರೆ ಕಡೆ ಹೆಂಗ್ ಕರೀತಾರ ಅಂತ ಗೊತ್ತಿಲ್ಲ ನಂಗೆ. ಮೈ ತುಂಬಾ ಡೆಕೋರೇಷನ್ ಹಾಕುದು. ಈ ದನ ಅಂತ ಉಂಟಲ್ಲ, ಈ ನಮ್ಮನೆ ದನ ಇತ್ತಲ್ಲ ಭಾರಿ ಗೊಂಬೆ ರೀತಿ ದನ ಮಾರ್ರೆ. ಒಂಚೂರು ಗುದ್ದುದಿಲ್ಲ ತೊಳುದಿಲ್ಲ ಎಂತ ಮಾಡುದಿಲ್ಲ ಆಯ್ತಾ. ಮಕ್ಳು ಬೇಕಾದ್ರೆ ಕಾಲಡಿ ಹೋಗಿ ಮನಿ ಕಾಣ್ಲಾಕ ಅಷ್ಟು ಪಾಪದ ದನ ಅದ. ಸೆಗಣಿ ತೆಗ್ದು ಹೋಗಿದ್ದ ತಮ್ಮ, ಪುನಃ ಹಾಕಿತ್ ಕಣಿ. ಈಗ ಕುಂಕುಮ ಆಯ್ತಲ್ಲ, ಈಗ ಶೇಡಿಯಿಂದ ಡೆಕೋರೇಷನ್ ಮಾಡೋದು. ಚಂದ ಮಾಡ್ಬೇಕು ಮಾರ್ರೆ ನಮ್ಮನೆ ಕರುನ. ಪಾಪ ಅಲ್ಲ ಅದ್ ಬಿಡತ್ತಲ್ಲ. ಕಪ್ಪು ಬಿಳಿ ದನ ಹೋಗಿ ಅದ್ ಹಾಕಿದ್ರು ಸಹ ಚಂದ ಕಾಣತ್ತಾಯ್ತಾ. ಬಟ್ ನಾನ್ ಹಾಕದ್ದೇ ಒಂಚೂರು ಚಂದ ಆಗ್ಲಿಲ್ಲ. ಮತ್ತೆಂತ ಗೊತ್ತಾ, ಈ ಗೋಪೂಜೆಗೆ ಈ ಕೋಳೆ ಹೂ ಅಂತ ಇರ್ತೀವ ನಾವು, ಲೋಟಸ್ ಹೂ, ಕಮಲದ ಹೂ ಉಂಟಲ್ಲ, ಅದು ಆಕ್ಚುಲಿ ಯೂಸ್ ಮಾಡ್ತಾರೆ ಆಯ್ತು ಪ್ರತಿ ವರ್ಷ. ಈಗ ಮನೆ ಬದಿ ಕೆರೆಯೇ ಇಲ್ಲ ಆಯ್ತಾ, ಅದೇ ಒಂದ್ ದೊಡ್ಡ ಪ್ರಾಬ್ಲಮ್. ಹಾಗಾಗಿ ಕೋಳೆ ಹೂ ಸಿಕ್ಲಿಲ್ಲ ನಂಗೆ. ಹೆಂಗಾಯ್ತು ನಮ್ ಡೆಕೋರೇಷನ್, ಒಟ್ರಾಶಿ ಆಯ್ತು ಅಂತ ಹೇಳ್ಬೇಡಿ ಮಾರ್ರೆ. ಕೊಂಬಿಗೆ ಹಾಕೋಕು ಅದೇ ಅದೊಂಚೂರು ಅಲ್ಲಾಡಿಸ್ಕಣಿ, ತಲೆ ಪೂರ್ತಿ ಗಲೀಜಾಗಿ ಹೋಗಿತ್ತು. ಹೆಂಗಾಯ್ತು, ಚಂದ ಆಯ್ತಲ್ಲ. ಈಗ ಪೂಜೆ ಐಟಮ್ ಕಣಿ. ಅಮ್ಮ ಪೂಜೆ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರ. ಒಂದು ದೀಪ ಹಚ್ಕೊಳ್ಳೋದು, ತೆಂಗಿನಕಾಯಿ ಬೇಕಾಗತ್ತೆ, ರೊಟ್ಟಿ ರೆಡಿ ಆಗಿತ್ತು, ಸೇವಂತಿಗೆ ಹೂವು, ಬಾಳೆಹಣ್ಣು, ಕರ್ಪೂರ ಎಲ್ಲ ಇತ್ತು. ಯಾದ್ವಿ ಹತ್ರ ಜಾಗಂಟೆ ಬಾ ಅಂತ ಹೇಳಿದ್ರೆ ಹೆಣ್ಣು ಒಂದು ತಟ್ಟೆ ಮತ್ತೆ ಸೌಟ್ ಹಿಡ್ಕೊಂಡ್ ಬಂದಿತ್ತು. ಜಾಗಂಟೆ ಸಿಕ್ಲಿಲ್ಲ ಏನೋ. ಜಾಗಂಟೆ ಜಾಸ್ತಿ ಬಡದ್ರದ್ದು ಏನೋ ಉಂಟಲ್ಲ, ಕುಮ್ಟ್ ಹಾರ್ಬೋದು, ಹೇಳುಕತ್ತಿಲ್ಲ. ಪಾಪ ಹಸು ಹತ್ತೇನೋ ಮರ್ರೆ ನೀ ಕೂತ್ಕಣಿ. ಮೂಗ್ದಾರನು ಒಂಚೂರು ಲೂಸ್ ಆಗಿತ್ತಾಯ್ತಾ. ಪ್ರತಿ ವರ್ಷ ಅಮ್ಮನೆ ಪೂಜೆ ಮಾಡುದಾಯ್ತಾ. ಈ ದನ ಉಂಟಲ್ಲ, ಅದನ್ನ ಪೂಜೆ ಮಾಡ್ಲಿಕ್ಕಿಂತ ಮುಂಚೆ ಚಂದ ಮಾಡಿ ಅದ್ರ ಕಾಲ್ ತೊಳೆದು ಅದಕ್ಕೆ ಒಂಥರ ದೇವ್ರ ತರನೇ ಪೂಜೆ ಮಾಡುದಾಯ್ತಾ ಅಮ್ಮ. ನೋಡಿ ಈಗ ಕಾಲ್ ತೊಳಿತ್ರ ಎಷ್ಟ್ ಪಾಪದ ದನ ಕಣಿ. ನಾ ಫಸ್ಟಿಗೆ ಹೇಳಿದೆ ಅಲ್ಲ, ಎಂತ ಪ್ರಾಬ್ಲಮ್ ಮಾಡುದಿಲ್ಲ ಆಯ್ತಾ, ಸುಮ್ಮನೆ ಇರತ್ತಾಯ್ತಾ ಕಣಿ. ಈ ನಮನಿ ಅಷ್ಟ್ ಚಂದ ದನ ಎಲ್ ಸಿಕ್ಕತ್ತಲ್ದ. ಸೊ ನಮ್ಮ ಮನೆ ಪುಟ್ಟಗ ಅವರಿಗೆ ಕಾಲ್ ತೊಳಸಿ ಆಯ್ತು. ಇನ್ನು ಅರಿಶಿನ ಕುಂಕುಮ ಹಚ್ಬೇಕು, ಕಾಯಿ ಹೊಡಿಬೇಕು, ಆರತಿ ಮಾಡ್ಬೇಕು, ತಿನ್ಲಿಕ್ಕೆ ಕೊಡ್ಬೇಕು, ಹೂವಿನ ಮಾಲೆ ಹಾಕ್ಬೇಕು, ಸುಮಾರೆಲ್ಲ ಪ್ರೊಸೀಜರ್ ಉಂಟಾಯ್ತಾ. ನಮ್ಮನೇಲಿ ಈ ತರ ಮಾಡುದು ಪ್ರತಿ ವರ್ಷ ಗೋಪೂಜೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಮಾಡ್ಬೋದು, ಅದು ಅವರವರು ರೂಢಿಸಿಕೊಂಡು ಬಂದಂತ ರೀತಿ ಅಲ್ವಾ. ಇದಕ್ಕಿಂತ ಭಿನ್ನವಾಗಿ ಏನಾದ್ರು ಮಾಡಿದ್ರೆ ಆ ಅದನ್ನ ಕಮೆಂಟ್ ಮಾಡಿ ಆಯ್ತಾ. ಬೇರೆ ಬೇರೆ ತರ ಏನಾದ್ರು ಮಾಡೋ ಇದಿದ್ರೆ ನೋಡಿ. ಅಂದ್ರೆ ಗೋವಿನ 4 ಕಾಲುಗಳಲ್ಲೂ ಗೊರಸುಗಳಲ್ಲೂ ಸಹ ದಿಕ್ಪಾಲಕರಿರ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ಅಂದ್ರೆ ಸುಮಾರು 300 ಕೋಟಿಗೂ ಹೆಚ್ಚು ದೇವತೆಗಳು ರೋಮ ರೋಮದಲ್ಲಿ ನೆಲೆಸಿದ್ದಾರೆ ಅಂತ.
ಅದೇ ಆಗ್ಲೇ ಹೇಳ್ದ ಹಾಗೆ ಗೋಮೂತ್ರ ಮತ್ತೆ ಗೋಮಯ ಇಲ್ದಿದ್ರೆ ಗೃಹ ಪ್ರವೇಶ ಮಾಡಲ್ಲ. ಶುದ್ಧ ಆಗೋದು ಅಂತ ಹೇಳ್ತಾರಲ್ಲ, ಶುದ್ಧ ಆಗೋದು ಅಂತ ಹೇಳಿದ್ರೆ ಗೋಮೂತ್ರದಿಂದನೇ ಅನ್ನುವಂತಹ ನಂಬಿಕೆ ಇದೆ. ಎಷ್ಟೊಂದು ವಿಸ್ಮಯ ಅಲ್ಲ ಮಾರ್ರೆ ಗೋವು ಅಂತ ಹೇಳುದು. ಈಗ ನಮ್ಮ ಸರದಿ, ನಮ್ಮ ಪುಟ್ಟಗೌರಿಗೆ ಒಂದು ಸುಂದರವಾದಂತಹ ಸೇವಂತಿಗೆ ಹೂವಿನ ಮಾಲೆ, ಆಮೇಲೆ ಅದೇ ಕೋಳೆ ಹೂ ಸಿಗ್ಲಿಲ್ಲ, ಮತ್ತೆ ರೊಟ್ಟಿ ಮಾಲೆ ಹಾಕ್ಬೇಕಲ್ಲ. ಮೊದ್ಲೆಲ್ಲ ಎಂತ ಗೊತ್ತಿದೆ, ಹಾಕಿದ ಕೂಡಲೇ ಪಕ್ಕದ್ದೇನೆ ಎಳ್ಕೊಂಡು ತಿಂತ ಇತ್ತಾಯ್ತಾ. ಹೊರಗಡೆ ಪಟಾಕಿ ಹೊಡಿತಿದ್ದಾರೆ ಮಾರ್ರೆ, ಸೌಂಡ್ ಜೋರ್ ಬರ್ತಾ ಉಂಟು, ಕೇಳತ್ತಾ ಇಲ್ಲೋ ಗೊತ್ತಿಲ್ಲ. ನಮ್ ಗೊಂಬೆ ನೋಡಿ ಮಾರ್ರೆ ಏನು ಮಾಡುದಿಲ್ಲ ಆಯ್ತಾ. ಮೈ ಮೇಲೆ ಕೂತ್ಕೊಂಡ್ರು ಸುಮ್ನೆ ಇರ್ಬೋದು ಅದು. ರೊಟ್ಟಿ ರೆಡಿ, ಕಟ್ಟಿ ಬಿಡಿ ಆಯ್ತಾ. ರೊಟ್ಟಿ ಕಟ್ಟಿದ್ದು, ರೊಟ್ಟಿ ತಿನ್ಲಿಕ್ಕೆ ಕೊಡ್ಲಿಲ್ಲ ಅನ್ಸಿತ್ತೇನೋ ಪಾಪ. ಇಲ್ಲ, ಅದಕ್ಕೋಸ್ಕರನೇ ಒಂದು ಸಪರೇಟ್ ರೊಟ್ಟಿ ರೆಡಿ ಇದೆ. ಚಪ್ಪೆ ರೊಟ್ಟಿ ಮಾತ್ರ ದೊಡ್ಡದು, ತಿನ್ಲಿಕ್ಕಂತಾನೆ ಅಮ್ಮ ಮಾಡಿದ್ದಾರೆ. ಈಗ ಅದಕ್ಕೆ ಒಂದು ತೆಂಗಿನಕಾಯಿಯನ್ನು ಹೊಡಿಲಿಕ್ಕೆ ಉಂಟು. ತೆಂಗಿನಕಾಯಿ ಹೊಡೆದು ಒಂದು ಆರತಿ ಮಾಡ್ಲಿಕ್ಕೆ ಉಂಟು. ಆಮೇಲೆ ಫಸ್ಟ್ ಅಕ್ಕಿ ತಿನ್ಸುದು, ಅಕ್ಕಿ ತಿನ್ಸಿ ಆದ ನಂತರ ಅಕ್ಕಿ ರೊಟ್ಟಿ ಕೊಡುದು, ಅಷ್ಟೇ ಪೂಜೆ. ಮತ್ತೆ ರಾತ್ರಿಗೆ ಸಹ ಆರತಿ ಮಾಡ್ತಾರೆ ಆಯ್ತಾ. ಈ ತರ ನಮ್ದು ಗೋ ಪೂಜೆ ಅಂತ ಹೇಳಿದ್ರೆ. ವಿಡಿಯೋ ಫುಲ್ ನೋಡ್ತಾ ಇದ್ದೀರಲ್ಲ, ಹಾಗೆ ಒಂದು ಲೈಕ್ ಕೊಟ್ಕೊಳ್ಳಿ ಮಾರ್ರೆ ಫಸ್ಟಿಗೆ. ಪೂಜೆ ಪೆಗೋ ಮಾತೆಯೇ ಭಕ್ತಿಯೊಳ್ ನಿನ್ನ ಪೂಜೆ ಪೆ ವಿಖ್ಯಾತೆಯೇ. ಪೂಜೆ ಪೆಗೋ ಮಾತೆಯೇ ಭಕ್ತಿಯೊಳ್ ನಿನ್ನ ಪೂಜೆ ಪೆ ವಿಖ್ಯಾತೆಯೇ. ಪೂಜೆ ಪೆನು ಜಗನ್ಮಾತೆಯೇ